ಸ್ವಲ್ಪ ದೇವಿಯ ಉಪಾಸನೆ ಮಾಡೋ ಸಮಯ ಆಗಿದೆ. ಸೌಂದರ್ಯ ಲಹರಿಯ ಕುರಿತು ತಿಳಿಸ್ಕೊಡೋ ಸಮಯ. ಏನ್ ಹೇಳ್ತಾ ಇದ್ದಾರೆ ಇವತ್ತು? ಏನು ವಿಶೇಷ ದೇವಸ್ಥಾನ ಅಂದರೆ, ಪ್ರತಿಯೊಬ್ಬ ವರ್ಷ ಈ ಒಂದು ದೇವಸ್ಥಾನದಲ್ಲಿ ವಾಸವಾಗಬೇಕಂತೆ. ಏನೋ ದೇವಸ್ಥಾನ ಅಂದರೆ ಮನಸ್ಸೇ ಮನೆಯೇ ಗುಡಿಯಮ್ಮ ಅಂತೀವಿ, ಮನೆಯೇ ದೇವಾಲಯ ಅಂತೀವಿ. ಹಾಗೆ ಆ ಒಂದು ದೇವಾಲಯವನ್ನು ನಮ್ಮ ಮನಸ್ಸಲ್ಲೇ ಕಟ್ಕೋಬೇಕಂತೆ. ಯಾರಿಗೋಸ್ಕರ? ಮಾತೆಗೋಸ್ಕರ ಅಂತೆ. ಸೌಂದರ್ಯ ಪ್ರಿಯಾಂ ದೇವೀಂ ಕೃಪಾ ಕಟಾಕ್ಷ ಸಾಗರಿ ಅಂದಾಗ ಆ ಸೌಂದರ್ಯ ಮಂದಸ್ಮಿತಾಂ ಅಂತ ಹೇಳಿ ಬಂದಾಗ ಮಂದಸ್ಮಿತಾಂ ಮಂದಾಂ ಸ್ಮಿತಾಂ ದೇವೀಂ ಸೌಂದರ್ಯ ರತ್ನ ಪ್ರಿಯಾಂ ಅಂದರೆ ಮಂದಾಂ ಅಂದರೆ ಅವಳು ಉಗ್ರವಾಗಿದ್ದಾಳೆ, ಮಂದಸ್ಮಾಂ ದೇವೀಂ ಅಂದರೆ ನೋಡಿ ಎಷ್ಟು ಚೇಂಜ್ ಆಗೋಯ್ತು, ಅವಳು ನಗ್ತಾ ಇದ್ದಾಳೆ. ಎಷ್ಟು ಚೇಂಜ್! ಆ ಒರಳಿರ್ತಕ್ಕಂಥ ನಿನ್ನ ಸೌಂದರ್ಯರೇ ಒಂದೊಂದು ಶ್ಲೋಕವನ್ನು ಈ ಕ್ಲಾಸಲ್ಲಿ ಹೇಳ್ಕೊಟ್ರೆ ಎಷ್ಟು ಪುಣ್ಯ, ಜನ್ಮದ ಪುಣ್ಯ. ಆ ಹೆಂಗಸರು ಇದನ್ನು ಶ್ರದ್ಧಾಭಕ್ತಿ ಪುಸ್ತಕ ಇಟ್ಕೋಬೇಕು, ಒಂದು ಶ್ಲೋಕವನ್ನು ಕಲ್ತ್ಕೋಬೇಕು. ಈ ಕಲ್ತ್ಕೊಂತ ಬಂದಾಗ ಸೌಂದರ್ಯದಲ್ಲಿ ಆನಂದವಾಗಿರುತ್ತೆ. ಅದಕ್ಕೆ ಆನಂದ ಲಹರಿ. ಅದಕ್ಕೆ ಶಿವನೇ ಹೊಗಳಿರೋ ಜಗನ್ಮಾತೆಗೆ ಈ ಸೌಂದರ್ಯ ಲಹರಿ. ಬಾ, ನಿಜಕ್ಕೂ ಆನಂದವಾಗುತ್ತೆ. ಪರಮಾತ್ಮ ಈ ಭೂಮಿ ಮೇಲೆ ಆ ಸೌಂದರ್ಯದಲ್ಲಿ ಹೆಣ್ಣು ಮಗಳಿಗೋಸ್ಕರ ಕೊಟ್ಟಿದ್ದಾನೆ. ಎಷ್ಟೋ ಜನ ಟೈಮ್ ಪಾಸ್ ಮಾಡ್ಕೊಂಡು ಕೂರಿಸ್ಕೊಂಡಿದ್ದೀರಾ ಮನೇಲಿ ಕೂತ್ಕೊಂಡು. ಅದಕ್ಕೆ ಹೇಳೋದು, ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಳ್ಳಿ. ಅದಾದ ತಕ್ಷಣ ಲಕ್ಷಣವಾಗಿ ಗಂಟಿನ ನೀವಿಬ್ಬರು ಅನ್ಯೋನ್ಯತೆ ಇರೋದನ್ನ ಮಕ್ಕಳನ್ನ ಎಲ್ಲ ಸ್ಕೂಲ್ ಕಳಿಸ್ಬಿಟ್ರಿ, ಗಂಡನ್ನ ಆಫೀಸ್ ಕಳಿಸ್ಬಿಡಿ. ಇನ್ನೇನು ಕೆಲಸ? ಹೆಣ್ಣು ಮಕ್ಕಳು ಆ ಕಡೆ ಕೂತ್ಕೊಂಡು ಕ್ಲಾಸ್ಗಳನ್ನ ಹೇಳ್ಕೊಂಡಾಗ ಆ ಸೌಂದರ್ಯ ಎಷ್ಟೋ ಹೆಣ್ಣು ಹೇಳ್ತೀವಿ ಅಂತ ಹೇಳಿದ್ರು ಹೋಗೋರಿಲ್ಲ. ಮನೇಲಿ ಕೂತ್ಕೊಂಡು ಕಣಿಗಳು ಕೇಳ್ಕೊಂಡು ಕೂತ್ಕೋಬೇಡಿ. ಇವ್ರ ಮನೆ ಮೇಲೆ ಇವ್ರು ಹೇಳೋದು, ಇವ್ರ ಮನೆ ಮೇಲೆ ಅವಳು ಹೇಳೋದು. ಹೆಣ್ಮಕ್ಳು ಯಾವ ಕಾರಣಕ್ಕೂ ಹೇಳ್ಕೊಳ್ತೀನಿ, ಮುರಿದಾಗ ಕೆಲಸ ಮಾಡಬೇಡಿ. ಎಷ್ಟು ಜನ ಹೆಣ್ಮಕ್ಳು ಇವತ್ತಿನ ದಿವಸ ಹೆಂಗಸರು ಕುಕ್ಕುರ್ಸ್ಕೊಂಡು ಮನೆಯಲ್ಲಿ ಬಾಯಿ ಮುಚ್ಕೊಂಡು ಕುಕ್ಕುರ್ಸ್ಕೊಳ್ಬೋದಲ್ಲ, ಅವ್ರ ಮನೆ ಸಂಸಾರಗಳನ್ನ ಇವ್ರ ಮನೆ ಸಂಸಾರಗಳನ್ನ ಆಡ್ಕೊಂಡು ಕೂತಿರ್ತೀರ. ನಿಮ್ಮ ಯೋಗ್ಯತೆಗಷ್ಟು ಬೆಂಕಿ ಹಾಕ್ತು. ಯಾವತ್ತು ತಿಳ್ಕೊಳ್ಳಿ, ನಿಮ್ಮದೇ 108 ತೂತು, ಕೆಲವ್ರ ಮನೆ ದೋಸೆ ತೂತು. ಏನು ಮಾಡ್ತೀರ ಅಲ್ಲಿ? ಅದಕ್ಕೋಸ್ಕರ ಸೌಂದರ್ಯ ಲಹರಿನ, ದೇವರ ಸ್ತೋತ್ರನ, ಲಕ್ಷ್ಮೀ ಸಹಸ್ರನಾಮವನ್ನು, ದುರ್ಗಾ ಸಪ್ತಶತಿ ಇದೆಲ್ಲ ಕಲ್ತ್ಕೊಳ್ಳಿ. ಬಾಯಿ ತುಂಬ ಜಗನ್ಮಾತೆ ವಾಗ್ದೇವಿ ಆದರೂ ಒಳಿತಾಳೆ. ಜೀವನದಲ್ಲಿ ಒಳ್ಳೆ ಚೆನ್ನಾಗತ್ತೆ. ಇದು ಆ ಕಾಲದ ಬರ್ತಿರ್ತಕ್ಕಂಥ ಪರಶುರಾಮನ ಶಾಪ, ಆ ಕಾಲದಿಂದ ಬಂದಿರತಕ್ಕಂಥ ರಾಮನ ಶಾಪ. ಎಂದೆಂದಿಗೂ ಹೆಣ್ಣಿನ ಬಾಯಲ್ಲಿ ನಿಜ ನಿಲ್ಲದೆ ಹೋಗಲಿ, ಗುಟ್ಟು ನಿಲ್ಲದೆ ಹೋಗಲಿ. 24 ಗಂಟೆ ಮಾತಾಡ್ತೀನಿ, ನಮ್ಮ ಸಮ್ಮತಿ ಲಕ್ಷಣ ಬರಬೇಕು ನಿಮಗದು. ಅದಕ್ಕೆ ಹೇಳೋದು, ಆ ಸೌಂದರ್ಯ ಶಂಕರಾಚಾರ್ಯರು ಭೂಮಿ ಕೊಟ್ಟಾಗ ಉಪಯೋಗಿಸ್ಕೊಳ್ಳಿ. ಇನ್ನು ಯಾರು ಹೇಳ್ಕೊಡಲ್ಲ, ಯಾವ ನನ್ನ ಮಗ ನಿಮಗೆ. ಆ ಸೌಂದರ್ಯ ಉಪಯೋಗಿಸ್ಕೊಳ್ಳೋಕ್ಕೆ ಒಂದು ದಿನಕ್ಕೆ 2 ಸಲ ಹೇಳ್ತೀನಿ ಆ ಶ್ಲೋಕಗಳನ್ನ ಹಾಕ್ತೀನಿ. ಸಂತೋಷದಿಂದ ಕೇಳಿ, ಆನಂದಿಸಿ. ಅದನ್ನು ಕಲ್ತ್ಕೊಂಡ ಬನ್ನಿ. ಕ್ಲಾಸ್ಗಳ ಯಾವ ನನ್ನ ಮಗ ದುಡ್ಡು ಕೊಟ್ಟು ಕೇಳ್ಕೊಳ್ಳೋಂತಲ್ಲ, ಫ್ರೀಯಾಗಿ ಯಾವನು ಹೇಳ್ಕೊಡಲ್ಲ. ಗುರು ಕಾಣಿಕೆ ಆಮೇಲೆ ತಂದು ಆಶ್ರಮಕ್ಕೆ ಕೊಡಿರಂತೆ. ಆದರೆ ವಿಚಾರಪೂರ್ವಕ ತಿಳ್ಕೊಳ್ಳಿ, ದುಡ್ಡಿಗೆ ಮಾರ್ಕ್ ಕೊಡ್ದಿದ್ದನ್ನು. ಜೀವನ ಯಾವತ್ತೂ ಸಂತೋಷದಿಂದ ಇರಬೇಕು ಅಂದರೆ ಶಂಕರಾಚಾರ್ಯರು ಎಷ್ಟೋ ಕೊಟ್ಟರು. ಜಗತ್ತಲ್ಲಿ ಅಪಾರವಾಗಿರ್ತಕ್ಕಂಥ ಸೌಂದರ್ಯರಿ ಸುಂದರವಾಗಿರೋ ಜೀವನ ಸುಂದರ ಮಾಡ್ಕೊಳ್ಳೋಕ್ಕೆ ಬನ್ನಿ, ಶಂಕರಾಚಾರ್ಯನ ಸ್ವಾಗತಿಸೋಣ. ಪಾಪ ಸಮಯವಾಗಿ ಹೋಗಿದೆ. ಶಂಕರಾಚಾರ್ಯರಲ್ಲಿ ಏನು ಹೇಳ್ತಾರೆ, 4 ಚತುರ್ನಾಮನಾಯ ಪೀಠ. ಈ 4 ಪೀಠದಲ್ಲಿ 4 ಬಾಗಿಲುಗಳು, ದ್ವಾರಗಳು, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಭಾರತ ದೇಶವನ್ನೇ ಒಂದು ಶ್ರೀಚಕ್ರ ಆಕಾರದಲ್ಲಿ ಮಾಡಿದ್ದಾರೆ. ದಿವಸ ನಂಬ್ತಿರೋ ಬಿರ್ಸಿರೋ ಒಂದು ದೇಹವನ್ನು ತ್ರಿಕೋಣ ಆಕಾರದಲ್ಲಿ ಮಾಡಿ, ಹಾರ್ಟನ್ನು ಎದೆ ಭಾಗ ಮಧ್ಯದಲ್ಲಿ ಆ ಬಿಂದುನೇ ಸಾಕ್ಷಾತ್ ತ್ರಿಪುರ ಸುಂದರಿ. ಲಲಿತಾ ತ್ರಿಪುರ ಸುಂದರಿ ಅವಳೇ, ಶಿವ ಬಿಂದು ರೂಪಿಣಿ ಅವಳೇ, ಬಾಲ ತ್ರಿಪುರ ಸುಂದರಿ ಅವಳೇ, ರಾಜರಾಜೇಶ್ವರಿ. ತಾಯಿ ಮೊದಲೇ ರಾಜರಾಜೇಶ್ವರಿ ಆಗಿರೋ ಸೌಂದರ್ಯ ಮೊದಲನೇ ಶ್ಲೋಕ ರಾಜರಾಜೇಶ್ವರಿ, 2ನೇವಳು ಭುವನೇಶ್ವರಿ. ಹೀಗೆ ಜೀವನ ಇಡೀ ಎಲ್ಲ ಸಂಕೀರ್ತನವನ್ನು ಹೇಳ್ತಕ್ಕಂಥ ಒಂದೊಂದು ಅಂಗದಲ್ಲೂ ರಕ್ಷಣೆಯನ್ನು ಮಾಡ್ತಕ್ಕಂಥದ್ದು. ಅದಕ್ಕೆ ಎಷ್ಟು ಜನ ಸುದರ್ಶನ ಕ್ರಿಯೆ ಮಾಡ್ತೀರಾ, ಈ ಕ್ರಿಯೆ ಮಾಡ್ತೀರಾ, ಆ ಸಂತೋಷವನ್ನು ಮಾಡ್ತೀರಾ, ಈ ಯೋಗಾಸನ ಮಾಡ್ತೀರಾ, ಎಲ್ಲವನ್ನೂ ಕೊನೆಗೆ ಬರೋದಲ್ಲಿ ಆ ಕುಂಡಲಿನಿ ಶಕ್ತಿಲಿರ್ತಕ್ಕಂಥ ಶಕ್ತಿಗಳ ನಮ್ಮಲ್ಲೇ ಇರತಕ್ಕಂಥದ್ದು ಆಕ್ಟಿವೇಶನ್ ಮಾಡೋಕ್ಕೆ. ಮೊಬೈಲು ಸುಮ್ಮನೆ ಹಾಗೆ ಬಿದ್ದಿದ್ರೆ ಡೆಡ್ ಇನ್ಸ್ಟ್ರೂಮೆಂಟು, ಚಾರ್ಜ್ ಮಾಡ್ಕೋಬೇಕು. ಹೇಗೆ ಚಾರ್ಜ್ ಮಾಡ್ಕೊಂಡು? ಒಂದು ದಿವಸ ಶುಕ್ಲಾಂಬರಧರಂ ವಿಷ್ಣುಂ ಅಂತ ಮಹಾಗಣಪತಿ, ಅದಾದಮೇಲೆ ಆರೋಗ್ಯ ಸಮೇತವಾಗಿ ಆದಿತ್ಯ ಹೃದಯ, ತದನಂತರ ಜೀವನದ ಶಕ್ತಿ ಸಾರಾಂಶದಲ್ಲಿ ಜೀವನವನ್ನು ಹುಡುಕೋಕೆ ವಿಷ್ಣು ಸಹಸ್ರನಾಮ, ದೇಹದ ಸರ್ವವ್ಯಾಧಿ ನಿವಾರಣಾರ್ಥಂಗೆ ಸಹಸ್ರನಾಮದಲ್ಲಿ ಲಲಿತಾ ಸಹಸ್ರನಾಮ, ಇದಾದ ಮೇಲೆ ಸೌಂದರ್ಯ. ಹೀಗೆ ಒಂದೊಂದು ಕಲಿತಾ ಹೋಗಬೇಕು. ಆ ಸೌಂದರ್ಯ 100 ಶ್ಲೋಕಗಳು ಸುಮ್ಮನೆ ಏನ್ರಿ. ನಿಜಕ್ಕೂ ಪಾರ್ವತಿ ದೇವಿ ವಿಚಾರ ಹೇಳ್ತೀನಿ ಕೇಳಿ. ಪಾರ್ವತಿ ಕೂತಿರ್ತಾಳಂತೆ ಬೆಟ್ಟದ ಮೇಲೆ ಇದ್ದಾಗ, ಸಪ್ತಮಾತೃಕೆಯರ 7 ಜನ ಅಕ್ಕತಂಗಿರ ಅವಳೇ ಅಂಶವಾಗಿರ್ತಕ್ಕಂಥವಳು ಇರ್ತಾಳಂತೆ. ಅದಕ್ಕೆ ಸಪ್ತದೀಪ ವಸುಂಧರ, ವಸುಂಧರ ಅಂದ್ರೆ ಭೂಮಿ ಸ್ವತಃ ಅಂತೆ. ಆ ಭೂಮಿನ ಹಿಡ್ಕೊಂಡು ನೋಡ್ತಾಳಂತೆ 7 ಜನ. ಆ 7 ಜನ ಸಪ್ತಮಾತೃಕೆಯರಾಗಬೇಕು ಅನ್ನೋ ಭಾವನೆಯಲ್ಲಿ ಬ್ರಾಹ್ಮಿ ಅಂತಾಳಂತೆ. ಸೃಷ್ಟಿ ನಿಯಮವನ್ನು ಪರಿಪಾಲನೆ ಮಾಡ.
ಆ ಸೃಷ್ಟಿ ನಿಯಮ ಅಂದರೆ ಏನು? ಹೆಣ್ಣೆ ಸೃಷ್ಟಿ ನಿಯಮ. ವಾರಾಹಿ ಅಂತಕ್ಕಂಥವಳು ಯಾರು? ಉಗ್ರ ಸ್ವರೂಪದಲ್ಲಿ ಕೂತ್ಕೊಳ್ಳೋ ಹಂದಿ ಸ್ವರೂಪ, ಅಂದರೆ ಭೂಲೋಕವನ್ನು ಅಗದ್ಕೊಂಡು ಹೋಗಿರ್ತಕ್ಕಂಥ ಮಹಾವಿಷ್ಣು ಸ್ವರೂಪ. ಅಂದ್ರೆ ಏನು? ಯಾವುದನ್ನೋ ಜೀವನವನ್ನು ಹುಡುಕುತ್ತೀಯಾ, ನಿನ್ನ ಕಷ್ಟ ಜೀವನ ಬರಬಾರ್ದು ಅನ್ನೋಕ್ಕೆ ಮೊದಲೇ ಸಿದ್ಧತೆ ಪಡಿಸ್ಕೊಂತೀಯ. ಆ ಜೀವನ ಹುಡ್ಕೊಂಡು ಹೋಗು ಪಾತಾಳದಲ್ಲಿ. ಎಂಥ ಪಾತಾಳ ಇದ್ರೂ ಬಿಡಬೇಡ, ಎಂಥ ಕಷ್ಟ ಬಂದರೂ ಅಗದ್ಕೊಂಡೇ ಹೋಗು, ಇನ್ನಷ್ಟು ಸಾಧನೆನೇ ಮಾಡು. ಕುಮಾರಿ, ಕರ್ಮವನ್ನು ಕಳ್ಕೋ. ಜಗನ್ಮಾತೆ ವನದಲ್ಲಿ ವಾಸವಾಗಿರ್ತೀಯೋ, ಗೃಹದಲ್ಲಿ ವಾಸವಾಗಿರ್ತೀಯೋ, ಎಂಥ ನಿಷ್ಠೆಯಲ್ಲಿರ್ತೀಯೋ, ಸರ್ಪಯೋಗದಲ್ಲಿರ್ತೀಯೋ, ಭೂಲೋಕದಲ್ಲಿರ್ತೀಯೋ, ವೇತಳ ಸುತಳ ರಸಾತಳ ಪಾತಾಳದಲ್ಲಿಂದ ದೇವಲೋಕದಲ್ಲಿರ್ತೀಯೋ ಗೊತ್ತಿಲ್ಲ, ಎಲ್ಲ ಲೋಕ ಒಂದೇ ಆಗಿರ್ತಕ್ಕಂಥ ಈ ಜ್ಞಾನ ಚಿನ್ಮುದ್ರೆ ನೀನು ಕಲ್ತ್ಕೊಳ್ಳೋದೇ ಅನುಗ್ರಹ. ಅದಕ್ಕೆ ಕೌಮಾರಿ, ಬ್ರಾಹ್ಮಿ, ವಾರಾಹಿ, ಕೌಮಾರಿ, ಇಂದ್ರಾಣಿ, ಇಂದ್ರ ಪಟ್ಟವನ್ನು ಪಡಿತಕ್ಕಂಥ ನೀನು ಹೆಣ್ಣಾಗಿರ್ತಕ್ಕಂಥ ಪ್ರತಿಯೊಬ್ಬಳು ಇಂದ್ರಲೋಕದಲ್ಲಿರ್ತಕ್ಕಂಥ ರತಿ ಮನ್ಮಥಗಿಂತ ಶ್ರೇಷ್ಠವಾಗಿರ್ತಕ್ಕಂಥ ಬ್ರಾಹ್ಮಿ ಸ್ವರೂಪದಲ್ಲಿ ಇರ್ತಕ್ಕಂಥ ಸೃಷ್ಟಿನಿಯಮನ್ನು ನಿನ್ನ ಮನಸ್ಸಲ್ಲಿ ನೆನೆಸ್ಕೊಂತ ಒಳ್ಳೆ ಮಗು ಕೊಡ್ಬೋದಂತೆ. ನಿನ್ನ ಭಾವನೆಗಳ ಯದ್ಭಾವಂ ತದ್ಭವದಿಂದ ಒಳ್ಳೆ ಮಗುನ ಕೊಡ್ಬೋದಂತೆ. ಆ ಸೃಷ್ಟಿ ನಿಯಮ ಮಾಡದೆ ಆ ಸೌಂದರ್ಯ ಹೇಳ್ಕೊಂತ ಒಳ್ಳೆ ಸಂತತಿ ಅಭಿವೃದ್ಧಿ ಆಗತ್ತಂತೆ. ನಿನ್ನಲ್ಲಿ ಆ ಸೌಂದರ್ಯ ಎಷ್ಟು ಮಟ್ಟಿಗಿರುತ್ತೆ ಅಂದರೆ, ರತಿ, ಮನ್ಮಥ, ಹಾಗೆ ರಂಬೆ, ಊರ್ವಶಿ, ಮೇನಕೆ, ತ್ರಿಲೋತ್ತಮೆ ಯಾರೂ ಇಲ್ಲದೆ ಎಷ್ಟು ಸೌಂದರ್ಯ ನಿನ್ನಲ್ಲಿ ಹೋಗುತ್ತಂತೆ. ಅದಕ್ಕೆ ಇಂದ್ರಾಣಿ, ಇಂದ್ರ ಪಟ್ಟವನ್ನೇ ಕೊಡ್ತಾಳಂತೆ. ವೈಷ್ಣವಿ, ವ್ಯವಹಾರವನ್ನು ಕೊಡ್ತಾಳಂತೆ ವೈಷ್ಣವಿ. ಎಷ್ಟು ಸಂತೋಷ. ಅದಕ್ಕೆ ಇವತ್ತೆಲ್ಲ ಚೆನ್ನಾಗಿ ನಂಬುತ್ತಿರೋ ಬಿಡ್ತಿರೋ ಶೆಟ್ರಲ್ಲಿ ಇವತ್ತಿನ ದಿವಸ ಸೌಂದರ್ಯ ಕಲ್ತ್ಕೊಳ್ಳೋ ಆಸಕ್ತಿ ಎಷ್ಟು ಚೆನ್ನಾಗಿದೆ ಅಂದರೆ, ಎಲ್ಲ ಕನ್ಯಾಕುಮಾರಿ ದೇವಸ್ಥಾನ, ಕನಿಕಾ ಪರಮೇಶ್ವರ ದೇವಸ್ಥಾನ, ಯಾವುದಾದ್ರು ಅಮ್ಮನವ್ರ ದೇವಸ್ಥಾನದಲ್ಲಿ ಅರಾಂಡಮ್ಮ ಮಧ್ಯಾಹ್ನ ಕೂಚ್ಕೊಂಡಮ್ಮ ಊರಿಗೆ ಮಾತಾಡೋ ಬದಲು ಆ ದೇವಸ್ಥಾನ ಸೂತಮ್. ಅಂದರೆ ಆ ದೇವಸ್ಥಾನದಲ್ಲಿ ಮಧ್ಯಾಹ್ನ 3 ಗಂಟೆಗೆ ಟೈಮ್ ವೇಸ್ಟ್ ಮಾಡದೆ ಫಸ್ಟ್ ಕ್ಲಾಸಾಗಿ ದೇವ ಶ್ಲೋಕಗಳನ್ನ ಹೇಳೂ ಕೊಡ್ತಾರೆ. ಬನ್ನಿ ಅಂತ ಒಗ್ಗಟ್ಟಿಂದ. ಅದಾದಮೇಲೆ ಒಂದು ಮೀಟಿಂಗ್ ಮಾಡ್ತಾರೆ. ಅದಾದಮೇಲೆ ಒಂದೊಂದು ಫಂಕ್ಷನ್ನ ಪ್ರತಿ ವರ್ಷ ಮಾಡ್ತಾರೆ, ಪ್ರತಿ ತಿಂಗಳು ಮಾಡ್ಕೊತಾರೆ. ಆ ಸಭೆನ ಇಲ್ಲೇ ಇಟ್ಕೊಳ್ಳೋದು ಬೇಡ, ಸೀಮಿತ ಮಾಡೋದು ಬೇಡ, ಬೇರೆ ಬೇರೆ ಊರುಗಳಿಗೆ, ಬೇರೆ ಬೇರೆ ಜಾಗಗಳಲ್ಲಿ, ಬೇರೆ ಬೇರೆ ಏರಿಯಾಗೂ ಹೋಗೋಣ ಅನ್ನೋ ಸಂತೇತವನ್ನು ಮಾಡ್ಕೊತಾರೆ. ಇವತ್ತು ನಿಜವಾದ ಒಗ್ಗಟ್ಟದು. ಅದಕ್ಕೆ ವೈಷ್ಣವಿ ವ್ಯವಹಾರ, ಬ್ರಾಹ್ಮಿ, ವಾರಾಹಿ, ಕೌಮಾರಿ, ಇಂದ್ರಾಣಿ, ವೈಷ್ಣವಿ. ಮಾಹೇಶ್ವರಿ, ಸರ್ವಶಕ್ತಿಯನ್ನು ಕೊಡ್ತಕ್ಕಂಥ ಹೆಣ್ಣಿಗೆ ಬೇಕಾಗಿರೋ ಶಕ್ತಿ ರೀ. ಇವತ್ತು ದಿವಸ ಗಂಡನ ಕಳಿಸ್ಬೇಕು, ಮಕ್ಕಳನ್ನ ಕಳಿಸ್ಬೇಕು, ಇಷ್ಟೆಲ್ಲ ಆಗಿ ಬೆಳಗ್ಗೆ ಕುಗ್ಗೋಗ್ತಾಳೆ, ಅಡುಗೆ ಮಾಡೋದವಳೆ, ಪಾತ್ರೆ ತೊಳೆಯೋದವಳೆ, ಎಲ್ಲವನ್ನೂ ಅವಳೆ ಮಾಡಿಕೊಂಡ್ರು. ಆ ಶಕ್ತಿಯನ್ನು ಅವಳು ತೊಗೊಂಡಿರ್ತಾಳೆ. ಇಂತಹ ಜಗನ್ಮಾತೆ ಶಕ್ತಿ ತನಗೆ ಗೊತ್ತಿಲ್ಲದೆ ಕುಕ್ಕುರ್ಸ್ಕೊಂಡಿರುತ್ತೆ. ಕೆಲವು ಹೆಣ್ಣುಮಕ್ಕಳು ಟಿ ವಿ ನೋಡ್ಕೊಂಡು ಕೂತ್ಕೊಂಡು ಏನು ಪ್ರಯೋಜನ? ಇಂಥ ಧಾರ್ಮಿಕ ಕಾರ್ಯಕ್ರಮ ನೋಡಿದ್ರೆ ಶಕ್ತಿ ಬರುತ್ತೆ. ಅದನ್ನು ಬಿಟ್ಟು ಸಾಯಂಕಾಲ ಡ್ಯಾನ್ಸ್ ಕಾರ್ಯಕ್ರಮ ನೋಡಿಕೊಂಡು ಗಂಡನ ಜೊತೆ ಪಾರ್ಟಿಗೆ ಹೋಗಿ ಕೂತ್ಕೊಂಡ್ರೆ ಯಾವ ಶಕ್ತಿ ಬರುತ್ತೆ? ಇರೋ ಶಕ್ತಿ ಎಲ್ಲ ಕುಗ್ಗಿ ಹೋಗುತ್ತೆ. ಅದಕ್ಕೆ ಇವತ್ತು ದಿವಸ ಒಂದು ಮಗು ಹೆತ್ತಕ್ಕೆ ಮೊದಲು ಅಯ್ಯೋ 6 ಹೆತ್ತೆ 7 ಹೆತ್ತೆ ಅನ್ನೋ ಥರ ಒಂದಕ್ಕೆ ಒದ್ದಾಡ್ತಾರೆ. ಶಕ್ತಿಯಲ್ಲೇ ಬರಬೇಕು. ಮಾಹೇಶ್ವರಿ. ಅದಕ್ಕೆ ಬ್ರಾಹ್ಮಿ, ವಾರಾಹಿ, ಕೌಮಾರಿ, ಇಂದ್ರಾಣಿ, ವೈಷ್ಣವಿ, ಮಾಹೇಶ್ವರಿ, ಚಂಡಿಕಾ ಸ್ವರೂಪ. ಕೊನೆಯದಾಗಿರ್ತಕ್ಕಂಥ ಜಗನ್ಮಾತೆ ಚಂಡಿ ಥರ ಆಡಬೇಡ ಅಂತ, ಅಂದರೆ ಹಠವನ್ನು ಬಿಟ್ಟು ಹಾಕು. ಈ ಸೌಂದರ್ಯ ಹೇಳ್ತಾ ಹಠವನ್ನು ಬಿಡ್ತಾಳಂತೆ. ಇಷ್ಟೂ ಅಂಶ ಒಬ್ಬ ಪಾರ್ವತಿ ಹತ್ರ ಇರುತ್ತಂತೆ. ಇಂಥ ಪಾರ್ವತಿ ಇವತ್ತು ಶುಕ್ರವಾರ ಅಂಶಪೂರ್ವಕವಾಗಿ ನಿಮಗೆಲ್ಲ ಏನು ಅಂದರೆ ಆ ಸೌಂದರ್ಯ ಅನುಗ್ರಹ ಯಾವತ್ತೂ ಕೊಡಬೇಕು. ನಾನು ಯಾತಕ್ಕೆ ಒಂದು ದಿವಸ ಏನಪ್ಪ ಮಂಗಳವಾರ ಹಾಕ್ತೀನಿ ಅಂದರು ಸೌಂದರ್ಯಲಹರಿ, ಶುಕ್ರವಾರ ಹಾಕ್ತೀನಿ ಅಂದರು, ಇನ್ನೂ ಸ್ಟಾರ್ಟೇ ಮಾಡಿಲ್ಲ, ಕ್ಯಾಗಸ್ ಉಗಿಯೋದೇ ಆಗೋಯ್ತಲ್ಲ ಅನ್ಕೋಬೇಡಿ. ಇದೆಲ್ಲ ಅರ್ಥವನ್ನು ಹೇಳಿ ಎಕ್ಸಾಮ್ ಕೊಡ್ತೀನಿ. ನೀವು ಪಾಸ್ ಆದರೆ ಮುಂದಕ್ಕೆ ಕಾರ್ಯಕ್ರಮ ಎಷ್ಟು ಸಾಧನೆ ಮಾಡ್ತೀರಾ ಆವಾಗ ಸೌಂದರ್ಯ ಬಾಯಲ್ಲಿ ಬರುತ್ತೆ, ಅನುಗ್ರಹ ಸಿಗುತ್ತೆ. ಅವಳು ಅರ್ಥ ಮಾಡ್ಕೊಳ್ದಿದ್ರೆ ಖಂಡಿತ ಸಿಗಲ್ಲ. ಅವಳನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ನೀವು ಮಂದವಾಗಿರತಕ್ಕಂಥವ್ರು ಸರಿ ಹೋಗಬೇಕು, ತಿಳಿಯಾಗಬೇಕು. ಈ ತಿಳಿಯಾಗಕ್ಕೆ ಕಾರ್ಯಕ್ರಮವೇ ಬ್ರಹ್ಮಾಂಡ ಲೋಕ.